ಎಲ್ರಿಗೂ ನಮಸ್ಕಾರ. ಕಳೆದ 3 ಸರಣಿಯಲ್ಲಿ ನಾವು ಅಯೋಧ್ಯೆಯ ನಡೆದು ಬಂದ ದಾರಿ ನೋಡಿದ್ವಿ. ಈಗ ಮುಂದಿನ ಸರಣಿ ಇದರಲ್ಲಿ ಮುಂದಿನ ಭಾಗದೊಂದು ಹೋಗ್ತಾ ಇದ್ದೀವಿ. ಅತ್ಯಂತ ರೋಚಕ. ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು, ಅಯೋಧ್ಯೆಯ ಪತಿ ಶ್ರೀರಾಮ, ಭರತ, ಶತ್ರುಘ್ನ, ಲಕ್ಷ್ಮಣರಾದಿಯಾಗಿ ದೊಡ್ಡದಾದ ರಾಜ್ಯಾಸ ಮಾಡ್ದ. ಅದಾದಮೇಲೆ ಅವನ ಲವಾಕುಶರು ಸಹ ಅದನ್ನು ಮುಂದುವರ್ಸ್ಕೊಂಡು ಹೋದರು. ಇಕ್ವಾಕ್ಷ ವಂಶ ಇತ್ತು ಅಂತ ಹೇಳಿದ್ರೆ. ಆದರೆ ಸುಮಾರು ನಾಸ್ತಿಕರ ಜನರು ಅಂತಂದರೆ ರಾಮ ಅನ್ನೋದೇ ಇರಲಿಲ್ಲ, ಅದೆಲ್ಲ ಕಟ್ಟುಕತೆ, ರಾಮಾಯಣ ನಡೆದೇ ಇಲ್ಲ, ಕಟ್ಟುಕತೆ ಅಂತ ಹೇಳ್ತಾರೆ. ಆದರೆ ಅಂಥ ನಾಸ್ತಿಕರಿಗೆ ತಿಳಿಸ್ಬೇಕಾದು ಅಂತ ಹೇಳಿದ್ರೆ ಅದನ್ನು ಬರೆದಿದಂಥ ಅದು ಎಲ್ಲ ವಾಲ್ಮೀಕಿಯನ್ನು ಋಷಿ ಬರೆದಿರೋದು ಅಂತ ಹೇಳ್ತಾರೆ, ವಾಲ್ಮೀಕಿಯನ್ನು ಮಹರ್ಷಿ ಬರೆದಿರೋದು ಅಂತ ಹೇಳ್ತಾರೆ. ಆದರೆ ಯಾವುದೇ ಒಬ್ಬ ಮಹರ್ಷಿ ಬರೀಬೇಕಿದ್ರೆ ಇಡೀ ಪ್ರಪಂಚಾದ್ಯಂತ ಅದಕ್ಕೆ ಎಷ್ಟೊಂದು ಕುರುಗಳಿರುತ್ತೆ, ಆ ಕುರುಗಳನ್ನ ಸೇರಿಸ್ಕೊಂಡು ಬರೀಬೇಕು. ಇವತ್ತಿನ ಕಾಲದಲ್ಲಿ ಎಲ್ಲಿ ಬೇಕಿದ್ರೂ ಹೋಗ್ಬೋದು, ಅವತ್ತಿನ ಕಾಲದಲ್ಲಿ ನಡೆಯೋಕ್ಕಾಗ್ತಿಲ್ಲ, ಅಲ್ಲಿ ಹೋಗೋಕ್ಕಾಗ್ತಿಲ್ಲ, ಅಂಥ ದುರ್ಗಮ ಪ್ರದೇಶದಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕಟ್ಟುಕತೆ ಖಂಡಿತವಾಗಲಾರದು. ಅದಕ್ಕೊಂದು ಇತಿಹಾಸ ಇರುತ್ತೆ, ಅದಕ್ಕೊಂದು ಕುರುಹು ಇರುತ್ತೆ ಅನ್ನೋದಕ್ಕೆ ಒಂದು ಸುಮಾರು ಕಡೆ ಇದೆ. ಆದರೆ ನಾನು ಕೇವಲ ಕರ್ನಾಟಕದಲ್ಲೂ ಸಹ ನೂರಾರು ಕುರುಹುಗಳಿದೆ. ಆ ನೂರಾರು ಕುರುಹುಗಳಿದ್ರು ನಾನು ಒಂದು ಚಿಕ್ಕದಾಗಿ ಸುಮಾರು ಪ್ರಮುಖವಾದ 7-8 ಪ್ರದೇಶಗಳನ್ನು ನಿಮಗೆ ಹೇಳಕ್ಕೆ ಬರ್ತೀನಿ. ಮೊದಲನೇದಾಗಿ ಅಂತ ಹೇಳಿದ್ರೆ ನಮಗೆಲ್ಲರೂ ಗೊತ್ತಿರೋದು ಪಂಚವಟಿಲಿ ಅವರು ಅಯೋಧ್ಯೆಯಿಂದ ಬರ್ತಾರೆ. ಅಯೋಧ್ಯೆಯಿಂದ ಬರಬೇಕಾದ್ರೆ ರಾಮ ಒಬ್ಬ ಕಾಡಿಗೆ ಹೋಗಬೇಕು ಅಂತ ಹೇಳಿದ್ರೆ ರಾಮ ಕಾಡಿಗೆ ಹೋಗ್ತೀನಿ ಅಂತ ಹೇಳಿದಾಗ ಇಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಸೀತಾನೂ ಬರ್ತಾಳೆ. ಸೀತಾ ಬಂದಾಗ ರಾಮ ಸೀತಾ ಹೋಗ್ತಾ ಇರಬೇಕಿದ್ರೆ ಅಣ್ಣ ಕಾಡಲ್ಲಿದ್ದರೆ ನಾನು ಅವನ್ನ ಬಿಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಲಕ್ಷ್ಮಣನೂ ಸಹ ಅವನ ಜೊತೆ ಹೊರತಾ ಬರ್ತಾನೆ. ಸೊ ಹಾಗಾಗಿ ಅವರು ಎಲ್ಲ ಬರಬೇಕಿದ್ರೆ ಪಂಚವಟಿಲಿ ಇರ್ತಾರೆ. ಪಂಚವಟಿಯಿಂದ ಬರಬೇಕಿದ್ರೆ ಅಲ್ಲಿ ಪಂಚವಟಿ ಅಂತ ಹೇಳಿದ್ರೆ 5 ಕಾಡಿರುವಂಥ ಜಾಗ ಅಂತಾರೆ. ಒಟಿಯಲ್ಲಿ ಅಲ್ಲಿದಂದ್ರು ಅಲ್ಲಿ ಬರಬೇಕಿದ್ರೆ ಒಂದು ಸತಿ ಅಲ್ಲಿ ಪಂಚವಟಿಲಿ ಇವರೆಲ್ಲ ಒಂದು ಕುಟೀರದಲ್ಲಿರಬೇಕಿದ್ರೆ ಶೂರ್ಪಣಕಿ, ರಾವಣನ ತಂಗಿ ಶೂರ್ಪಣಕಿ ನೋಡ್ತಾಳೆ. ನೋಡಿ ರಾಮ ತುಂಬ ಚೆನ್ನಾಗಿರ್ತಾನೆ, ಮೋಹತ್ಲಾಗ್ಬಿಡ್ತಾಳೆ. ಹೋಗ್ಬಿಟ್ಟು ರಾಮನ ಹತ್ರ ಹೋಗಿ ಕೇಳ್ತಾಳೆ, ನನ್ನ ಮದುವೆ ಆಗು ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ನೋಡಮ್ಮ ನಾನು ಏಕಪತ್ನಿ ವ್ರತಸ್ಥ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಸುಮ್ಮನೆ ಒಂದು ತಮಾಷೆ ತಗೊಳ್ಳೋಣ ಅಂತ ನೋಡಲ್ಲಿ ನನ್ನ ತಮ್ಮ ಲಕ್ಷ್ಮಣ ಇದ್ದಾನೆ, ಅವ್ನು ಹೋಗಿ ಕೇಳು ಅಂತ ಹೇಳ್ತಾನೆ. ಸರಿ, ರಾಮನಷ್ಟೇ ಅಲ್ಲಿ ಹೋಗಿ ನೋಡ್ತಾಳೆ, ಲಕ್ಷ್ಮಣ ನೋಡ್ತಾಳೆ. ಲಕ್ಷ್ಮಣ ನೋಡಿದ್ರೆ ಅವನು ತುಂಬ ಚೆನ್ನಾಗಿರ್ತಾನೆ, ಸುರದ್ರೂಪಿಯಾಗಿರ್ತಾನೆ, ರಾಮನಷ್ಟೇ ಚೆನ್ನಾಗಿರ್ತಾನೆ. ಹೋಗಿ ನನ್ನ ಮದುವೆ ಆಗು ಅಂತ ಹೇಳ್ತಾನೆ. ಅವ್ನು ಹೇಳ್ತಾನೆ, ನಿನಗೇನೋ ತಲೆಗಿಲೆ ಕೆಟ್ಟು ಹೋಗಿದೆಯಾ? ಇಲ್ಲ, ನಾನು ನಮ್ಮ ಅಣ್ಣನಿಗೋಸ್ಕರ ಇಲ್ಲಿ ಬಂದಿರೋದು, ನನಗಾಗಲೇ ಮದುವೆ ಆಗಿದೆ, ನನ್ನಲ್ಲಿ ಇದ್ದಾಳೆ, ಊರ್ಮಿಳೆ ಇದ್ದಾಳೆ, ನನಗೆಲ್ಲ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಾನೆ. ಆದರೂ ತುಂಬ ಬಲವಂತ ಮಾಡ್ತಾಳೆ. ಬಲವಂತ ಮಾಡೋದು ತುಂಬ ತಡೆಯೋಕ್ಕಾಗಲ್ಲ. ಕೋಪ ಬಂದು ಏನು ಮಾಡ್ತಾಳೆ, ಅವನ ಮೂಗನ್ನ ಕುಯ್ದು ಹಾಕ್ಬಿಡ್ತಾನೆ. ಆ ರೀತಿ ಮೂಗನ್ನ ಕುಯ್ದು ಹಾಕಿದ್ದ ಜಾಗನೇ ನಾಸಿಕ್ ಅಂತ ಹೇಳ್ತಾರೆ. ಅದು ಮಹಾರಾಷ್ಟ್ರದಲ್ಲಿದೆ. ಆ ನಾಸಿಕ್ ಅಲ್ಲಿಂದ ಶುರು ಆಗುತ್ತೆ. ಅಲ್ಲಿಂದ ಅವರು ಉತ್ತರದಿಂದ ದಕ್ಷಿಣದ ಕಡೆ ಬರ್ತಾರೆ. ಹಾಗೆ ಬರ್ತಾ ಇರಬೇಕಿದ್ರೆ ಸೀತಾದೇವಿ ಹಾಗೆ ಬರ್ತಾ ಇರಬೇಕಿದ್ರೆ ನಾವು ಇವತ್ತು KR ಪೇಟೆ ಏನಿದೆ, KR ನಗರದ KR ಪೇಟೆ ಹತ್ತಿರ ಒಂದು ಚುಂಚಕಟ್ಟೆ ಅಂತ ಇದೆ. ಆ ಚುಂಚಕಟ್ಟೆದು ಏನಪ್ಪ ಮಹತ್ವ ಅಂತ ಹೇಳಿದ್ರೆ ಅಲ್ಲಿ 2 ಐತಿಹ್ಯ ಇದೆ. ಅಲ್ಲಿ ಒಂದು ಮೊದಲನೇದಂದ್ರೆ ಚುಂಚ ಮಹರ್ಷಿಗಳು, ಶಬರಿ ಏನು ಕಾಯ್ತಾ ಇದ್ದು ಅಂತ ನೋಡಿದ್ದೀವಿ ನಾವು. ಅದೇ ರೀತಿ ಚುಂಚ ಮಹರ್ಷಿಗಳು ಅಂತ ಬರ್ತಾರೆ. ಅವರು ಸಹ ರಾಮ ಬರ್ತಾನೆ, ಮುಂದೆ ಬರ್ತಾನೆ ಅಂತ ಗೊತ್ತಿರುತ್ತೆ ಅವರಿಗೆ, ಅವರು ದಿವ್ಯ ದೃಷ್ಟಿಯಲ್ಲಿ ಗೊತ್ತಿರುತ್ತೆ, ಆಗ ಕಾಯ್ತಾ ಇರ್ತಾರೆ. ಆ ರೀತಿ ಬರಬೇಕಿದ್ರೆ ಉತ್ತರದ ಕಡೆಯಿಂದ ದಕ್ಷಿಣ ಕಡೆ ಬರ್ತಾ ಇರಬೇಕಿದ್ರೆ ಚುಂಚ ಮಹರ್ಷಿಗಳು ಸಿಗ್ತಾರೆ. ಆ ಚುಂಚ ಮಹರ್ಷಿಗಳಿಗೆ ತನ್ನಲ್ಲಿ ಅವರಿಗೆ ಮೋಕ್ಷ ಕೊಡ್ತಾನೆ ಅಂತಾರೆ. ಸೊ ಹಾಗಾಗಿ ಅಲ್ಲಿರೋ ಪ್ರದೇಶ ಚುಂಚಕಟ್ಟೆ ಆಯಿತು ಅಂತ ಒಂದು ಐತಿಹ್ಯ ಹೇಳಿದ್ರೆ, ಇನ್ನೊಂದಿಲ್ಲ ಅದರಲ್ಲಿ ಚುಂಚಿ ಅಂತ 2 ರಾಕ್ಷಸರು ಇರ್ತಾರಂತೆ. ಆ ರಾಕ್ಷಸರು ತುಂಬ ಗಲಾಟೆ ಮಾಡ್ತಿರ್ತಾರಂತೆ, ತುಂಬ ಜನಗಳಿಗೆಲ್ಲ ಕಾಟ ಕೊಡ್ತಿರ್ತಾರೆ. ಮತ್ತು ಅಲ್ಲಿರೋ ಋಷಿಗಳಿಗೆಲ್ಲ ಅವರಿಗೆ ಹೋಮ ಹವನಾದಿಗಳನ್ನು ತೊಂದರೆ ಕೊಡ್ತಿರ್ತಾರೆ. ಆಗ ರಾಮ ಬರ್ತಾ ಇರಬೇಕಿದ್ರೆ ಅಲ್ಲಿರೋ ಸುತ್ತಮುತ್ತಲ ಋಷಿಗಳು ಮತ್ತು ಮುನಿಗಳು ಅಂತ ಜನಗಳೆಲ್ಲ ಹೋಗಿ ಅವನ್ನ ಕೇಳ್ಕೊಳ್ತಾರೆ. ಆಗ ರಾಮ ತನ್ನ ಬಾಣ ತಗೊಂಡು ಚುಂಚಿನ ಒದಿಸ್ತಾನಂತೆ. ಆದರೆ ಚುಂಚಿ ಒದಿಸ್ತಾ ಇರಬೇಕಿದ್ರೆ ಸಾಯ್ಬೇಕಿದ್ರೆ ಅವ್ರು ಹೇಳ್ತಾರಂತೆ, ಅಲ್ಲ ನಾವೆಲ್ಲ ಸತ್ತೋಗ್ತೀವಿ, ಆದರೆ ನಮ್ದೇನು ಗೊತ್ತಾಗೋದಿಲ್ವಲ್ಲ, ನಮ್ಮ ಹೆಸರು ಏನು ಗೊತ್ತಿಲ್ಲದೆ ಉಳ್ಕೊಂಡು ಹೋಗ್ಬಿಡುತ್ತಲ್ಲ, ಹಾಗೆ ಹೋಗ್ಬಿಡುತ್ತಲ್ಲ, ಏನು ಹೆಸರೇ ಉಳಿಯಲ್ವಲ್ಲ ಅಂದಾಗ ಹಾಗೆ ಹೇಳ್ತಂದ್ರೆ ರಾಮ ಒಂದು ಅಭಯ ಕೊಡ್ತಾನಂತೆ. ಇಲ್ಲ, ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತ ಮಾಡ್ತೀನಿ ಅಂತ ಹೇಳಿ ಅಲ್ಲೊಂದು ಸುಸ್ತಾಗಿ ಯುದ್ಧ ಮಾಡಿದಂಥ ಸುಸ್ತಾಗಿ ಬೇಕಿದ್ರೆ ಒಂದು ಕಟ್ಟೆ ಮೇಲೆ ಕೂತ್ಕೊಳ್ತಾನಂತೆ. ಹಾಗೆ ಚುಂಚ ಮತ್ತು ಚುಂಚಿನ ಒದಿಸದಾದ್ಮೇಲೆ ಕೂತ್ಕೊಂಡಿದ್ದ ಆರಾಮಕ್ಕೆ ವಿಶ್ರಾಂತಿಗೆ ಕೂತ್ಕೊಂಡಿದ್ದ ಕಟ್ಟೆನೇ ಚುಂಚಕಟ್ಟೆ ಅಂತ ಹೆಸರಾಯಿತು ಅಂತ ಮತ್ತೊಂದು ಐತಿಹ್ಯ. ಇದೆಗೆ 2 ಐತಿಹ್ಯ. ಇದು ಇಲ್ಲೇ KR ನಗರದ ಹತ್ರ ಇದೆ. ಅದು ಇನ್ನೂ ಒಂದು ಅಂತ ಹೇಳಿದ್ರೆ ಅಲ್ಲೇ ಬರ್ತಾ ಇರಬೇಕಿದ್ರೆ ಒಂದು ಸತಿ ಅಂದರೆ ಇವಳು ಸ್ನಾನ ಮಾಡಬೇಕು ಅಂತ ಹೇಳ್ತಾಳೆ. ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ನೀರಿಲ್ಲದಿದ್ದಾಗ ಅಲ್ಲೊಂದು ಬಂಡೆಗೆ ರಾಮ ತನ್ನ ಧನಸ್ಸು ತಗೊಂಡು ಹೊಡಿತಾನೆ. ಆ ಧನಸ್ಸು ನೋಡಿದಾಗ ಆ ಬಂಡೆ ಸೀಳ್ಕೊಂಡು ಬರುತ್ತೆ. ಅಲ್ಲಿಂದ ಕಾವೇರಿ ಉಗಮ ಇತ್ತು ಅಂತಲೂ ಹೇಳ್ತಾರೆ. ಅಲ್ಲಿಂದ ಕಾವೇರಿ ಸೇರ್ಕೊಂಡು ಜಲಪಾತ ಬಂತು ಅಂತ ಹೇಳ್ತಾರೆ. ಆ ಜಲಪಾತ ಅಷ್ಟೇ ಅಲ್ದಲ್ಲೇ ಆಕೆ ಸೀತಾ ತನ್ನ ಸ್ನಾನ ಮಾಡ್ಕೊಳ್ಬೇಕಿದ್ರೆ ಎಣ್ಣೆ ನೀರು ಹಚ್ಕೊಳ್ತಾಳೆ, ಎಣ್ಣೆ ಸಿಗೆಕಾಯಿ ಹಚ್ಕೊಳ್ತಾಳೆ. ಇವತ್ತಿಗೂ ಸಹ ಅಲ್ಲಿ ಆ ನೀರಲ್ಲಿ ಸಿಗೆಕಾಯಿ ವಾಸನೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಪ್ರದೇಶನೇ ಅಂತ ಹೇಳಿದ್ರೆ ಇವತ್ತು ಆ ಜಲಪಾತನ ಸೀತಾ ಮಡಿಲು ಅಥವಾ ಸೀತಾ ಬಚ್ಚಲು ಅಂತ ಹೇಳ್ತಾರೆ. ಇದು ಮೊದಲನೇದಾಗಿ ಒಂದು ನೋಡ್ಕೊಳ್ಬೋದು. ಸೊ ಅಲ್ಲಿಂದ ಕೆಳಗಡೆ ಬಂತು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿದೆ, ರಾಮಾಯಣ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಬಿಟ್ಟರೆ 4ನೇನು ಅಂತ ಹೇಳಿದ್ರೆ ನಾವು ತೊಗೊಳ್ಳೋದು ಅಂದರೆ ಆಂಜನೇಯನೇ. ಚುಂಚಕಟ್ಟೆಯಲ್ಲಿ ಅವನು ಬಾಣ ಹೊಡಿತಾನೆ. ಬಾಣ ಹೊಡೆದಲ್ಲಿಂದ ನೀರು ಬರುತ್ತೆ. ಸೊ ನೀರು ಬಂದಮೇಲೆ ಅವಳು ಸ್ನಾನ ಮಾಡ್ತಾಳೆ. ಆ ಸ್ನಾನ ಮಾಡಬೇಕಿದ್ರೆ ಇವತ್ತು ಅವಳು ಎಣ್ಣೆ ಸಿಗೆಕಾಯಿ ಹೆಚ್ಕೊಳ್ತಾಳೆ ಅಂದರೆ ಅಲ್ಲಿ ಸಿಗೆಕಾಯಿ ವಾಸನೆ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಹರಿತಾ ಇರಬೇಕಿದ್ರೆ ನೀರು ತುಂಬ ಭೋರ್ಗರಿತಾ ಇರುತ್ತಂತೆ. ಒಂದು ಸತಿ ಸೀತಾದೇವಿ ನಿದ್ದೆ ಮಾಡ್ತಿರ್ತಾಳಂತೆ. ಸೀತೆ ಮಾಡ್ತಾ ಇರಬೇಕಿದ್ರೆ ಅವಳಿಗೆ ನಿದ್ದೆಗೆ ಭಂಗ ಅಷ್ಟು ಬಂದ್ಬಿಡುತ್ತಂತೆ. ಆಗ ರಾಮನಿಗೆ ಕೋಪ ಬರುತ್ತಂತೆ. ಕೋಪ ಬಂದಾಗ ಮತ್ತೆ ತನ್ನ ಬಾಣ ತಗೊಂಡು ಕಾವೇರಿಗೆ ನೀರು ಬಿಡ್ತಾನೆ. ಬಿಟ್ಬಿಟ್ಟು ಹೇಳ್ತಾನೆ, ನೋಡು
ನನ್ನ ಸೀತಾಮಾತೆ ಮಲಗಿದಾಳೆ, ಸೊ ಹಾಗಾಗಿ ನೀನು ಅಲ್ಲಿ ನಿಶ್ಶಬ್ದವಾಗಿ ಹರಿಬೇಕು ಅಂತ. ಆ ನಿಶ್ಶಬ್ದವಾಗಿ ಹರಿಬೇಕು ಅಂತ ಅವತ್ತು ರಾಮ ಹೇಳಿದ ಕುರುವಾಗಿ ಇವತ್ತಿಗೂ ಸಹ ಅಲ್ಲೊಂದು ಆ ಚುಂಚಕಟ್ಟೆಲೊಂದು ರಾಮನ ದೇವಸ್ಥಾನ ಇದೆ. ಆ ರಾಮ ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ, ಆ ದೇವಸ್ಥಾನದ ಹೊರಗಡೆ ಬಂದರೆ ಜೋರಾಗಿ ನದಿ ಹರಿಯುವಂಥ ಶಬ್ದ ಬರುತ್ತೆ. ಒಂದು ಸತಿ ಗರ್ಭಗುಡಿ ಒಳಗೆ ಹೋಗಿದ ತಕ್ಷಣ ನಿಶ್ಶಬ್ದವಾಗಿರುತ್ತೆ. ಅಂದರೆ ಅವತ್ತೇನು ಸೀತಾದೇವಿಯಲ್ಲಿ ಮಲ್ಕೊಂಡಿರ್ತಾಳೆ ಆ ಜಾಗದಲ್ಲಿ ನಿಶ್ಶಬ್ದ ಆಗಿರಬೇಕು ಅನ್ನೋದನ್ನು ಇವತ್ತಿಗೂ ಇದೆ ಅನ್ನೋದನ್ನು ನೋಡ್ಬೋದು. ಇಂಥದ್ದು ಮತ್ತು ಇನ್ನೂ ಒಂದು ಹೇಳಿದ್ರೆ ಅಲ್ಲಿ ನಾವು ರಾಮಾಯಣ ಅಂದ ತಕ್ಷಣ ನಾವು ನೋಡ್ತೀವಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಆಂಜನೇಯನ ನೋಡ್ತೀವಿ. ಯಾವುದೇ ಒಂದು ಫೋಟೋ ನೋಡಲಿ ಅಥವಾ ಯಾವುದೇ ಒಂದು ದೇವಸ್ಥಾನದಲ್ಲಿ ರಾಮನ ಮಂದಿರ ಅಂತ ಹೇಳಿದ್ರೆ 4 ಜನ ಇರ್ತಾರೆ. ಆದರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಕೇವಲ ನಾವು ರಾಮ, ಲಕ್ಷ್ಮಣ, ಸೀತೆ ಮಾತ್ರ ನೋಡ್ಬೋದು. ಅಲ್ಲಿ ಆಂಜನೇಯ ಇರೋದಿಲ್ಲ. ಯಾಕೆ ಆಂಜನೇಯ ಇರಲ್ಲ ಅಂದರೆ ಅವ್ರಿಗಿನ್ನೂ ಆಂಜನೇಯ ಅವರಿಗೆ ಸಿಕ್ಕಿರೋದಿಲ್ಲ. ಸೊ ಇದೊಂದು ಕುರುಹು. ಮತ್ತು ಇನ್ನೂ ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಯಾವಾಗಲೂ ಬಲಭಾಗದಲ್ಲಿ ಯಾವಾಗಲೂ ಸೀತಾ ಬಲಭಾಗದಲ್ಲಿ ಇರ್ತಾಳೆ, ಎಡಭಾಗದಲ್ಲಿ ಲಕ್ಷ್ಮಣ ನಿಂತಿರೋದನ್ನು ಫೋಟೋ ನೋಡ್ತೀವಿ. ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಸೀತಾದೇವಿ ಎಡಭಾಗದಲ್ಲಿದ್ದಾಳೆ, ಲಕ್ಷ್ಮಣ ಬಲಭಾಗದಲ್ಲಿದೆ. ಇದು ಸಹ ವಿಶೇಷ. ಹೀಗಾಗಿ ರಾಮ ಕರ್ನಾಟಕಕ್ಕೆ ಬಂದಿದ್ದ ಅನ್ನೋದಕ್ಕೆ ಇದೊಂದು ದೊಡ್ಡ ಕುರುಹು ಆಗುತ್ತೆ. ಇದಾದಮೇಲೆ ನಾನು ಆಗಲೇ ಹೇಳಿದೆ ರಾಮಾಯಣ ಅಂತ ಹೇಳಿದ್ರೆ 4 ಜನ ಇರಲೇಬೇಕು, ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಅಂತ ಹೇಳಿದ್ರೆ ಆಂಜನೇಯ ಸಿಕ್ಕಿದ್ದೆಲ್ಲಿ, ಆಂಜನೇಯ ಹುಟ್ಟಿದ್ದೆಲ್ಲಪ್ಪ ಅಂತ ಹೇಳಿದ್ರೆ ಆಂಜನೇಯ ಅಂತ ಹೆಸರಲ್ಲೇ ಅಂಜನಾದೇವಿಯ ಮಗ ಅಂಜನಾದೇವಿ ಮತ್ತು ವಾಯು ಇವರಿಬ್ಬರೂ ಗಂಡ ಹೆಂಡತಿ, ಅವರಿಬ್ಬರು ಸುಪುತ್ರನಾಗಿ ಹುಟ್ಟಿದ್ದು ಆಂಜನೇಯ. ಸೊ ಹಾಗಾಗಿ ಅಂಜನಾದೇವಿ ಇದ್ದಿದ್ದ ಜಾಗನೇ ಅದು ಇವತ್ತಿನ ಹಂಪೆಯಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ಅದು ಅಂಜನಾದ್ರಿ ಅಂತ ಕರೀತಾರೆ. ಆ ಅಂಜನಾದ್ರಿಲಿ ಆಂಜನೇಯ ಹುಟ್ಟಿದ್ದಂಥ ಭಾಗ. ಸೊ ಹಾಗಾಗಿ ಆಂಜನೇಯ ಹುಟ್ಟಿದ ಜಾಗ ಅಂಜನಾದ್ರಿ. ಅಂಜನಾದ್ರಿಯಿಂದ ಕೆಳಗಡೆ ಬರ್ತಾ ಇರಬೇಕಾದ್ರೆ ಕಿಷ್ಕಿಂದ ಅಂತ ಒಂದು ಜಾಗ ಸಿಗುತ್ತೆ. ಆ ಕಿಷ್ಕಿಂದೆ ಜಾಗದಲ್ಲೇನೆ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ನನಗೆ ಆಂಜನೇಯ ಮತ್ತು ರಾಮನಿಗೆ ಇವರು ಸಿಗ್ತಾರೆ. ಆ ರೀತಿ ಸಿಗ್ತಾ ಇರಬೇಕಿದ್ರೆ ಅಲ್ಲಿಂದ ಶಬರಿ ಕಾಯ್ತಿರ್ತಾಳೆ. ನಮ್ಮ ಶಬರಿ ಗೊತ್ತಿರುತ್ತೆ. ಆ ಶಬರಿ ಇರೋಂಥ ಪಂಪ ಸರೋವರ ಏನಿದೆ ಆ ಪಂಪ ಸರೋವರನು ಅಲ್ಲೇ ಇದೆ. ಶಬರಿ ಯಾರಪ್ಪ ಅಂತ ಹೇಳಿದ್ರೆ ಅವನು ನಿಷಾದ ರಾಜನ ಮಗಳು. ನಿಷಾದ ರಾಜ ಒಬ್ಬ ಕಾಡಿನ ರಾಜ ಅವನು. ಆ ರಾಜ ಅವನೊಂದು ಮಗಳಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮದುವೆ ಮಾಡಬೇಕು. ಮಗಳಿಗೆ ಮದುವೆ ವಯಸ್ಸು ಬಂದಾಗ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಸುಮಾರು 50-60 100 ಕುರಿಗಳನ್ನು ತರಿಸಿರ್ತಾನೆ. ನೋಡ್ತಾಳೆ, ಯಾಕಪ್ಪ ಕುರಿ ತರಿಸಿದ್ನಿಲ್ಲ, ನಿನ್ನ ಮದುವೆ ಮಾಡ್ತೀನಿ, ಮದುವೆಗೆ ಎಲ್ಲರಿಗೂ ಔತಣ ಬಡಿಸೋಕೆ ಕುದುರೆ ಅದೆಲ್ಲರಿಗೂ ಕುರಿಗಳನ್ನ ವಧೆ ಮಾಡಿ ಅದರಿಂದ ಔತಣ ಕುಟ್ನ ಮಾಡ್ತೀನಿ ಅಂತ ಹೇಳಿದಾಗ ಆಕೆಗೆ ಬೇಜಾರಾಗುತ್ತೆ. ತನ್ನ ಮದುವೆಗೋಸ್ಕರ ಈ ಕುರಿಗಳನ್ನೆಲ್ಲ ಯಾಕೆ ಬಲಿ ಕೊಡಬೇಕು ಅಂತೇಳಿ ರಾತ್ರಿ ಯಾರಿಗೂ ಹೇಳೋದಿಲ್ಲ. ಅಲ್ಲಿಂದ ಆಕೆ ಬಂದ್ಬಿಡ್ತಾನೆ ನಿಷಾದರಾಜಿಂದ. ಅಲ್ಲಿಂದ ವಾಪಸ್ ಬಂದು ಈ ಮಾತಂಗ ಪರ್ವತ ಅಂತ ಇರ್ತಾರೆ, ಮಾತಂಗ ಋಷಿಗಳು ಇರ್ತಾರೆ, ಋಷಿಶೃಂಗ ಋಷಿಗಳು ಇರ್ತಾರಲ್ಲ, ಅಲ್ಲಿಗೆ ಬರ್ತಾಳೆ. ಋಷಿಶೃಂಗ ಪರ್ವತ ಅಲ್ಲಿಗೆ ಬಂದು ನಿಂತ್ಕೋತಾಳೆ. ಸೊ ಅಲ್ಲಿಗೆ ಬಂದು ಗುರುಗಳು ಸೇವೆ ಮಾಡ್ತಾ ಇರ್ತಾಳೆ. ಆ ಗುರುಗಳು ಸೇವೆ ಮಾಡ್ತಾ ಇರಬೇಕಿದ್ರೆ ಅವಳು ಕೊನೆಗೆ ಒಂದ್ಸತಿ ಗುರುಗಳು ಅಂತಿಮವಾಗಿ ಹೋಗ್ಬೇಕಿದ್ರೆ ಅವಳು ಹೇಳ್ತಾಳೆ, ಬೇರೆ ಏನೂ ಗೊತ್ತಿರಲ್ಲ. ಅವ್ರು ಹೇಳ್ತಾರೆ, ಗುರುಗಳೇ ನಿಮ್ಮನ್ನು ಬಿಟ್ಟು ನನಗೇನು ಗೊತ್ತಿಲ್ಲ, ನಾನು ನಿಮ್ಮ ಜೊತೆನೇ ಬಂದ್ಬಿಡ್ತೀನಿ, ನನ್ನೂ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದಾಗ ಆಗ ಮಾತಂಗ ಋಷಿಗಳು ಹೇಳ್ತಾರೆ, ಇಲ್ಲಮ್ಮ, ನೀನು ಬಂದಿರೋ ಒಂದು ಕಾರಣ ಬೇರೆ ಇದೆ, ನೀನು ಹುಟ್ಟಿರೋದೇ ಒಂದು ಬೇರೆ ಕಾರಣಕ್ಕೋಸ್ಕರ, ಹಾಗಾಗಿ ಇನ್ನೂ ಸ್ವಲ್ಪ ನೀನು ಇರಲೇಬೇಕು. ಒಂದು ಕಾಲದಲ್ಲಿ ರಾಮ ಬರ್ತಾನೆ, ರಾಮ ಬಂದಮೇಲೆ ರಾಮ ನಿಮಗೆ ಮೋಕ್ಷ ಕೊಡ್ತಾನೆ, ನೀ ಅಲ್ಲಿವರೆಗೂ ಇರಲೇಬೇಕು ಅಂತ ಹೇಳ್ತಾನೆ. ಹಾಗಾಗಿ ಪ್ರತಿ ದಿವಸನೂ ಆಕೆ ಪಂಪ ಸರೋವರದಲ್ಲಿ ಸ್ನಾನ ಮಾಡಿ, ನಿತ್ಯನ ಸ್ನಾನ ಮಾಡಿ, ಆಕೆ ಅಲ್ಲಿ ಸುತ್ತಮುತ್ತಲು ಬಿಟ್ಟಿರೋಂಥ ಒಳ್ಳೊಳ್ಳೆ ಹಣ್ಣುಗಳೆಲ್ಲ ತಂದು ರಾಮನಿಗೆ ಬೇಕು ಅಂತ ಇರ್ತಾರೆ. ಮುಂದೆ ರಾಮನ ಹುಡ್ಕೊಂಡು ಬರ್ತಾ ಇರಬೇಕಿದ್ರೆ, ಸೀತಾದೇವಿನ ಅಪಹರಣ ಮಾಡಿದ್ಮೇಲೆ ಹುಡ್ಕೊಂಡು ಬರ್ತಾ ಇರಬೇಕಿದ್ರೆ ಎಲ್ಲಿ ಅಂದರೆ ಅಯೋಧ್ಯೆ ಅಲ್ಲಿ ಇದರಿಂದ ಏನು ಪಂಚವಟಿಯಿಂದ ಆ ಕಡೆಯಿಂದ ಹುಡ್ಕೊಂಡು ಈ ಕಡೆ ಎಲ್ಲ ಬರ್ತಾ ಇರಬೇಕಿದ್ರೆ, ದಕ್ಷಿಣದ ಕಡೆ ಬರ್ತಿರ್ಬೇಕಿದ್ರೆ ಶಬರಿ ಸಿಗ್ತಾಳೆ. ಶಬರಿ ಸಿಕ್ಕಿದಾಗ ಆಕೆ ತನ್ನ ಹಣ್ಣುಗಳನ್ನ ತಾನು ಅದು ರುಚಿಯಾಗಿದೆ, ಹಣ್ಣು ಚೆನ್ನಾಗಿದೆಯೋ ಅಂತ ಹೇಳಿ ರುಚಿ ನೋಡಿ ಕೊಡ್ತಿರ್ತಾಳೆ. ಅಲ್ಲಿಗೆ ಅದಾಗುತ್ತೆ. ಇವತ್ತಿಗೂ ಸಹ ಆ ಪರ್ವತದಲ್ಲಿ, ಆ ಋಷ್ಯಶೃಂಗ ಪರ್ವತದ ಹಿಂಭಾಗದಲ್ಲಿ ನಾವು ಇವತ್ತಿಗೂ ಸಹ ಅಲ್ಲಿ ರಾಮ ಬಂದಿರೋ ರಾಮನ ಹೆಜ್ಜೆ ನೋಡ್ಬೋದು, ಶಬರಿ ಹೆಜ್ಜೆ ನೋಡ್ಬೋದು. ಇವತ್ತು ಅಲ್ಲಿ ಪಂಪ ಸರೋವರ ಇದೆ. ಆ ಪಂಪ ಸರೋವರದ ಸ್ವಲ್ಪ ಹಿಂದೆ ಹೋದರೆ ಋಷ್ಯಶೃಂಗ ಪರ್ವತ ಸಿಗುತ್ತೆ. ಆ ಋಷ್ಯಶೃಂಗ ಪರ್ವತ ಏನಪ್ಪ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರೋದು ವಾಲಿ ಮತ್ತು ಸುಗ್ರೀವ ಅಂತ ಇಬ್ಬರು ಅಣ್ಣ ತಮ್ಮಂದಿರ್ತಾರೆ. ಅವ್ರಿಗೊಬ್ಬ ರಾಕ್ಷಸ, ಅವನು ತುಂಬ ದುಂದುಬಿ ಅಂತ ಒಬ್ಬ ರಾಕ್ಷಸ ತುಂಬ ಅವರಿಗೆ ತೊಂದರೆ ಕೊಡ್ತಿರ್ತಾನೆ. ಆಗ ಒಂದು ಸತಿ ಆ ದುಂದುಬಿ ಇವನಿಗೆ ತುಂಬ ತೊಂದರೆ ಕೊಡಬೇಕಿದ್ರೆ ತುಂಬ ಬೆಲ್ಲ ತೊಂದರೆ ಕೊಡಬೇಡ ಅಂತ ಹೇಳಿದ್ರೆ, ಎಷ್ಟೇ ತೊಂದರೆ ಕೊಡಬೇಡ ಅಂತ ಹೇಳಿದ್ರು ಅವಾಗ ಗಲಾಟೆ ಆಗುತ್ತೆ. ಒಂದು ಆ ಯುದ್ಧ ಮಾಡ್ತಾ ಇರಬೇಕಿದ್ರೆ ಆ ದುಂದುಬಿನ ಸಾಯಿಸ್ಬಿಟ್ಟು ಅವ್ನಿಗೆ ಎಷ್ಟು ಕೋಪ ಬಂದಿರುತ್ತೆ ಅಂತ ಹೇಳಿದ್ರೆ ಅವನು ತಿರುಗಿಸಿ ದೂರಕ್ಕೆ ಎಸಿತಾನೆ. ಆ ದೂರಕ್ಕೆ ಎಸಿದಾಗ ಅವನ ಹನಿಗಳು ಒಂದಷ್ಟು ರಕ್ತ ಅಲ್ಲಿ ಮಾತಂಗ ಪರ್ವತದ ಮಾತಂಗ ಋಷಿಗಳ ಮೇಲೆ ಬಿದ್ದುಬಿಡುತ್ತೆ. ಆಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಜಾಗಕ್ಕೆ ಬಂದರೆ ಸುಗ್ರೀವ ಬಂದರೆ ವಾಲಿ ಈ ಜಾಗಕ್ಕೆ ಬಂದರೆ ಅವನ ತಾರೆ 1000 ಹೋಳಾಗ್ಬಿಡ್ಲಿ ಅಂತಿರ್ತಾನೆ. ಸೊ ಹಾಗಾಗಿ ಆ ಥರ ಹೋಗ್ದಲೇ ಇಲ್ಲೇ ಋಷ್ಯಶೃಂಗರ ಆಶ್ರಮದಲ್ಲಿ ಇಲ್ಲೇ ನಿಂತ್ಕೊಂಡಿರ್ತಾನೆ. ಇವತ್ತಿಗೂ ಸಹ ಅಲ್ಲಿ ಒಂದು ಗುಹೆ ಇದೆ. ಒಂದು ಸತಿ ಅಂತ ಹೇಳಿದ್ರೆ ಅಣ್ಣ ತಮ್ಮಂದಿಬ್ಬರು ಅಲ್ಲಿ ಇರಬೇಕಿದ್ರೆ ಈ ದುಂದುಬಿನ
ಕೊಂದು ಒಳಗಡೆ ಅವನು ದುಂದುಬಿ ತಮ್ಮ ಇರ್ತಾನಲ್ಲ, ಯಾವಾಗ ದುಂದುಬಿ ತಮ್ಮ ಅಣ್ಣನ ಕೊಂದ ಅಂದ್ಬಿಟ್ಟು ತಿರ್ಗಿ ಅವನು ವಾಲಿ ಮೇಲೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಇಬ್ಬರು ಒಂದ್ಸತಿ ಯುದ್ಧ ಮಾಡ್ಕೊಂಡು ಒಂದು ಗುಹೆ ಒಳಗೆ ಹೋಗ್ತಾರೆ. ಆ ಗುಹೆ ಒಳಗೆ ಸುಮಾರು ದಿವಸ ಎಷ್ಟು ದಿವಸಗಳಾದರೂ ಹೊರಗಡೆ ಬರೋದಿಲ್ಲ. ಒಂದು ಜೋರಾದ ಗುಹೆಯಿಂದ ಒಂದು ಜೋರಾದ ಆರ್ತನಾದ ಕೇಳುತ್ತೆ. ಅದಾದ್ಮೇಲೆ ರಕ್ತಗಳು ಬರುತ್ತೆ. ಅವಾಗ ಅಂದ್ಕೊಳ್ತಾನೆ ಸುಗ್ರೀವ ಹೊರಗಡೆ ಇದ್ದು, ಅಯ್ಯೋ ತಮ್ಮ ಅಣ್ಣ ಸತ್ತು ಹೋಗ್ಬಿಟ್ಟಿದ್ದಾನೆ, ಸೊ ಹಾಗಾಗಿ ತಿರ್ಗಾ ಏನಾದರೂ ರಾಕ್ಷಸ ಬಂದ್ಬಿಡ್ತಾನೆ ಅಂತ ಒಂದು ದೊಡ್ಡ ಬಂಡೆ ತಗೊಂಡಾಗೆಲ್ಲ ಇಟ್ಬಿಟ್ಟು ಬರ್ತಾನೆ. ಇವತ್ತಿಗೂ ಸಹ ಆ ಋಷಶೃಂಗ ಆಶ್ರಮದಲ್ಲಿ ಹಿಂಭಾಗದಲ್ಲಿ ನೋಡಿದ್ರೆ ಒಂದು ದೊಡ್ಡ ಬಂಡೆ ಇದೆ. ನೀವೇನು ನಾವು ಇಲ್ಲಿ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ಆ ಚಿತ್ರದಲ್ಲಿ ಅಲ್ಲಿ ಹಾಕಿದರಲ್ಲಿ ಸುಗ್ರೀವ ಮತ್ತು ವಾಲಿ ಇರೋ ಬಂಡೆ ಅಂತ. ಸೊ ಇದು ಎರಡನೇ ಕುರುಹುವಾಗಿ ನೋಡ್ಬೋದು, ನಾವು ರಾಮಾಯಣದಲ್ಲಿ ಬಂದಿರುವಂಥದ್ದು ನೋಡ್ಬೋದು. ಇನ್ನು ಮುಂದೆ ಅಂತ ಹೇಳಿದ್ರೆ ಅಲ್ಲಿಂದ ಬಂದರೆ ನಮ್ಗೆ ಇಲ್ಲೇ ಬೆಂಗಳೂರು ಹತ್ತಿರ ಇರುವಂಥ ರಾಮನಗರ ಇದೆ. ರಾಮನಗರದ ರಾಮದೇವರ ಬೆಟ್ಟ ಅಂತಿದೆ. ಆ ರಾಮದೇವರ ಬೆಟ್ಟದಲ್ಲೂ ಸುಮಾರು ದಿವಸ, ಕೆಲವೊಂದು ದಿವಸಗಳ ಕಾಲ ಅಲ್ಲಿದ್ದರು, ಸುಮಾರು ದಿವಸಗಳಿದ್ದರು ಅಂತ ಹೇಳ್ತಾ ಅಲ್ಲಿ ಹೇಳ್ತಾರೆ. ಅಲ್ಲೇನಪ್ಪ ಅಂತ ಹೇಳಿದ್ರೆ ಒಂದು 14-15 ದಿವಸ ಇರಬೇಕಿದ್ರೆ ಅಲ್ಲೂ ಸಹ ಒಬ್ಬ ಕಾಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ತುಂಬ ಕಾಟ ಕೊಡ್ತಿರ್ತಾನೆ. ಆಗ ರಾಮ ತನ್ನ ಬಾಣದಿಂದ ಕಾಕಾಸುರನ ಸಾಯಿಸ್ತಾನೆ. ಆ ಕಾಕಾಸುರನ ಸಾಯಿಸಿದೆ ಅಂತ ಹೇಳಿದ್ರೆ ಇವತ್ತಿಗೂ ಸಹ ಅಲ್ಲಿ ರಾಮನ ದೇವಸ್ಥಾನ, ರಾಮರ ಬೆಟ್ಟದಲ್ಲಿ ಒಂದು ರಾಮ ದೇವಸ್ಥಾನ ಇದೆ. ರಾಮರ ದೇವಸ್ಥಾನ ಎದುರುಗಡೆ ಕಾಕಾಸುರನ ಒಂದು ವಿಗ್ರಹ ಇದೆ. ಅದಕ್ಕೆ ಇದು ಅವತ್ತಿನ ದಿವಸ ಅಂದರೆ ಒಂದು ಸತಿ ಕಾಕಾಸುರನ ಅವನ ಕಾಗೆ ವಂಶದವನು. ಹಾಗಾಗಿ ಅಂತ ಹೇಳಿದ್ರೆ ಆ ಕಾಕಾಸುರ ಸತ್ತ ಅನ್ನೋದಕ್ಕೋಸ್ಕರನೇ ಇವತ್ತಿಗೂ ಸಹ ಅಂದಿನಿಂದ ಇಂದಿನವರೆಗೂ ಆ ರಾಮದೇವರದ ಬೆಟ್ಟದ ಸುತ್ತ ಯಾವುದೇ ಒಂದು ಕಾಗೆಗಳು ಬರಲ್ಲ ಅನ್ನೋದು ಒಂದು ವಿಚಿತ್ರ ಸಂಗತಿ. ಅದನ್ನು ನಂಬಲೇಬೇಕು. ಸೊ ಹೀಗಾಗಿ ರಾಮರ ಬೆಟ್ಟದಲ್ಲೂ ಇಲ್ಲ ರಾಮನಗರದ ರಾಮದೇವರ ಬೆಟ್ಟದಲ್ಲೂ ಅಲ್ಲಿ ನಮ್ಮ ರಾಮ ಲಕ್ಷ್ಮಣ ಮತ್ತು ಸೀತಾದೇವಿ ಬಂದಿದ್ದರು ಅನ್ನೋದು ಕುರುಹು ಗೊತ್ತಾಗುತ್ತೆ. ಅದಾದಮೇಲೆ ನಮಗೆ ಶರಾವತಿ ನದಿ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕಕ್ಕೆ ಜೀವನದಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ವಿದ್ಯುತ್ ಇರುವಂಥದ್ದು ಜೋಗಜಲ್ಪ ಶರಾವತಿ ನದಿ ನಮಗೆ ಗೊತ್ತಿದೆ. ಶರಾವತಿ ನದಿ ಅಂತ ಹೇಳಿದದ್ದು ನಮ್ಮ ಕರ್ನಾಟಕಕ್ಕೆ ಬೇಕಾದಂಥ ವಿದ್ಯುತ್ ಜಲಾಗಾರ ಇರೋದಲ್ಲೇ. ಸೊ ಆ ಶರಾವತಿಯ ಜನ್ಮಸ್ಥಳ ಇದೆಯಲ್ಲ ಅದು ಅಂಬುತೀರ್ಥ ಅಂತ ಹೇಳ್ತಾರೆ. ಅಂಬುತೀರ್ಥ ಏನಪ್ಪ ಅಂತ ಹೇಳಿದ್ರೆ ಒಂದು ಸತಿ ರಾಮ ಬರ್ತಾ ಇರ್ತಾನೆ, ರಾಮ ಸೀತೆ ಎಲ್ಲ ಬರ್ತಾ ಇರಬೇಕಿದ್ರೆ ಅವರಿಗೆ ಕುಡಿಯೋದಕ್ಕೆ ನೀರು ಬೇಕಾಗುತ್ತೆ. ನೀರು ಸಿಗೋದಿಲ್ಲ. ಅವಾಗ ಏನು ಮಾಡ್ತಾರೆ, ರಾಮ ತನ್ನ ಬಾಣ ತಗೊಂಡೊಂದು ಬಂಡೆ ಮೇಲೆ ಬಿಡ್ತಾನೆ. ಬಂಡೆಯಲ್ಲಿ ಸೀಳ್ಕೊಂಡು ಅಲ್ಲಿಂದ ಬರುತ್ತೆ. ಅಂದರೆ ಅಂಬು ಅಂತ ಹೇಳಿದ್ರೆ ಬಾಣದಿಂದ ಸೀಳ್ಬಿಟ್ಟು ಬಂದ ತೀರ್ಥ ಅಲ್ಲಿಂದ ಉದ್ಭವ ಆಗುತ್ತೆ. ಹಾಗಾಗಿ ಆ ಜಾಗಕ್ಕೆ ಅಂಬುತೀರ್ಥ ಅಂತ ಹೇಳ್ತಾರೆ. ಇನ್ನು ಶರ ಅಂತ ಹೇಳಿದ್ರೆ ಬಾಣ, ಶರದಿಂದ ಹೊರಗಡೆ ಬಂದಂಥ ನದಿ. ಹಾಗೆ ಶರದಿಂದ ಉತ್ಪತ್ತಿಯಾದ ಶರಾವತಿ ಅಂತ, ಹಾಗೆ ಶರಾವತಿ ನದಿ ಹರಿಯುತ್ತೆ. ಇದೂ ಸಹ ರಾಮಾಯಣದ ಒಂದು ಐತಿಹ್ಯ ಇಟ್ಕೊಂಡಿದೆ. ಇನ್ನು ಅದಾದಮೇಲೆ ರಾಮ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ರಾವಣನ ಇಲ್ಲಿ ನಾಸಿಕ್ಕಲ್ಲಿ ನಾವು ಆಗಲೇ ಹೇಳಿದೆ, ನಾಸಿಕ್ಕಲ್ಲಿ ಏನು ಮೂಗು ಕತ್ತರಿಸ್ಕೊಂಡು ಹೋಗಿರೋಂಥ ಶೂರ್ಪಣಖಿ ಏನು ಮಾಡ್ತಾಳೆ, ಏನಾದರೂ ಮಾಡಿ ಇವನ ಬಗ್ಗೆ ಸೇಡು ತೀರಿಸ್ಕೊಳ್ಬೇಕಲ್ಲ ಅಂತ ಹೋಗಿ ರಾವಣನ ಹತ್ರ ಹೋಗಿ ಹೇಳ್ತಾನೆ, ಅಣ್ಣ ನೋಡು ನಿನಗೊಂದು ಒಳ್ಳೆ ಹೆಣ್ಣಿದ್ದಾಳೆ, ಅಲ್ಲಿ ಹೋಗಿ ತೊಗೊಂಡು ಬಾ ಅಂತ ಹೇಳ್ತಾನೆ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ರಾಮ ಮತ್ತು ಸೀತಾದೇವಿಯ ಏನು ಅವಳದು ಸ್ವಯಂವರ ನಡೀತಿರುತ್ತೆ. ಆ ಸ್ವಯಂವರದಲ್ಲಿ ಸುಮಾರು ರಾಜರುಗಳು ಬರೆದಿರ್ತಾರೆ. ಆ ರಾಜರಲ್ಲಿ ರಾವಣಂದು ಬಂದಿರ್ತಾನೆ. ರಾವಣ ಶಿವಧನಸ್ಸನ್ನು ಎತ್ತಕ್ಕಾಗಲೇ ಬಿಟ್ಟುಟ್ಟೋಗಿರ್ತಾನೆ. ಅವನಿಗೆ ಗೊತ್ತಾಗುತ್ತೆ ಇವಳೇ ಅನ್ಬಿಡು, ಸರಿ ಹೇಗಾದರೂ ಮಾಡಿ ಅವಳನ್ನ ಒಪ್ಪಿಸ್ಕೋಬೇಕಲ್ಲ ಅಂತ ಬರ್ತಾನೆ. ಬಂದು ನೋಡೋದ್ರಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ತನ್ನ ಮಾವ ಏನಿರ್ತಾನೆ ಮಾರೀಚನ ಕರೆದು, ನೋಡಪ್ಪ ನೀನು ನನಗೆ ಸಹಾಯ ಮಾಡಬೇಕು ಅಂತಾನೆ. ಆಗ ಮಾರೀಚ ಹೇಳ್ತಾನೆ, ಇಲ್ಲ ನಾನು ಚಿಕ್ಕ ಹುಡುಗದಲ್ಲೇ ರಾಮ ನನಗೆ ನನ್ನ ತಮ್ಮ ಸುಬಾಹವನ್ನ ಅವನೇ ಕೊಂದಿದ್ದಾನೆ. ಸೊ ಹಾಗಾಗಿ ಅವನ ಏಟುಗಳು ನನಗೆ ಗೊತ್ತಿದೆ, ಹಾಗಾಗಿ ನಾನು ಮಾಡಲ್ಲ ಅಂತ ಹೇಳ್ತಾನೆ. ಆದರೆ ತುಂಬ ನಾನು ರಾಜಾಜ್ಞೆ ನೀನು ಮಾಡಲೇಬೇಕು ಅಂತ ಹೇಳಿದಾಗ ವಿಧಿ ಇಲ್ದಲೇ ಒಪ್ಕೊಳ್ತಾನೆ. ಅವನೊಂದು ಉಪಾಯ ಹೇಳ್ತಾನೆ. ಏನಂತ ಹೇಳಿದ್ರೆ ಮಾಯಾ ಜಿಂಕೆ ರೀತಿಯಲ್ಲಿ ಬರಬೇಕು. ಅವನು ಮಾಯಾ ಜಿಂಕೆಯಲ್ಲಿ ಹೋಗಿ ಅವ್ರನ್ನ ರಾಮ ಮತ್ತು ಲಕ್ಷ್ಮಣನ ಆ ಕಡೆ ಕರ್ಕೊಂಡು ಹೋಗಬೇಕು. ಆ ರೀತಿ ಕರ್ಕೊಂಡು ಹೋದಾಗ ನಾನಿಲ್ಲಿ ಅಪಹರಿಸ್ತೀನಿ ಅಂತ. ಆದರೆ ಒಲ್ಲದ ಮನಸ್ಸಿನಲ್ಲಿ ಅವನೇನು ಮಾಡ್ತಾನೆ ಅಂತಂದು ಒಂದು ಚಿನ್ನದ ಜಿಂಕೆ ರೂಪಲ್ಲಿ ಹೋಗ್ತಾ ಇರ್ತಾನೆ. ಆ ಜಿಂಕೆ ಹೋಗ್ಬೇಕಾದ್ರೆ ಕಾಡಲ್ಲಿ ಒಳಗೆ ಬೇಕಾದ್ರೆ ಹೋಗಿ ನೋಡಿದಾಗ ಮೋಹಗೊಂಡ್ತಾಳೆ. ಮೋಹಬಿಟ್ಟು ರಾಮನಿಗೆ ಹೇಳ್ತಾಳೆ, ನನಗೆ ಜಿಂಕೆನ ಹಿಡ್ಕೊಂಬನಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮಣ ಹೇಳ್ತಾನೆ, ಅದಕ್ಕೆ ಇದು ಜಿಂಕೆ ಯಾವತ್ತೂ ಅಲ್ಲಿ ಚಿನ್ನದಿರೋದಿಲ್ಲ ನೋಡಿ ಅಂತ ಹೇಳ್ತಾರೆ. ಆದರೂ ಇಲ್ಲ, ನನ್ನ ಮಾತು ಕೇಳಲ್ವಾ ಅಂತಾರೆ. ಸರಿ ಆಯಿತು ಅಂತ ರಾಮ ಹೋಗ್ತಾನೆ. ರಾಮ ಹೋಗಿ ಸುಮಾರು ಎಷ್ಟೊತ್ತಾದ್ಮೇಲೆ ಅಲ್ಲಿ ಮಾರೀಚನ ಕೊಂದಾಗ ಏನು ಮಾಡ್ತಾನೆ, ಮಾರೀಚ ಲಕ್ಷ್ಮಣನ ಆ ಕಡೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ಹೇ ಲಕ್ಷ್ಮಣ, ಹೇ ಸೀತಾ ಅಂತ ರಾಮ ಕೂಗ್ದಾಗಿ ಆ ಶಬ್ದದಲ್ಲಿ ಕೂಗ್ತಾನೆ, ಅನುಕರಣೆ ಮಾಡಿ ಕೂಗ್ತಾನೆ. ಆಗ ಸೀತೆ ಹೇಳ್ತಾಳೆ, ನೋಡು ನಿಮ್ಮ ಮಣ್ಣಿಗೆ ಏನೋ ಅಪಾಯ ಆಗಿದೆ, ಹೋಗು ಅಂತ. ಇಲ್ಲ ಅದಕ್ಕೆ ಇದಿಲ್ಲ, ಏನೋದು ರಾಕ್ಷಸರ ಮೋಸ ಆಗಿದೆ ಅಂತ ಹೇಳಿದ್ರೆ, ಇಲ್ಲ ನನ್ನ ಮಾತು ಕೇಳ್ತೀವೋ ಇಲ್ವೋ ಅಂತ ಹೇಳಿದಾಗ ಅವು ಒಪ್ಕೊಳ್ತಾಳೆ. ಆದರೂ ಅವ್ನಿಗೆ ಲಕ್ಷ್ಮಣ ಒಲ್ದ ಮನಸ್ಸಿನಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು 3 ಗೆರೆಗಳನ್ನು ಎಳೆದ್ಬಿಟ್ಟು ಹೋಗ್ತಾನೆ. ಈ ಲಕ್ಷ್ಮಣ ರೇಖೆ ಅಂತ ಹೇಳ್ತಾರೆ, ಅದನ್ನು ಹೊರಗಡೆ ದಾಟಬೇಡಿ, ಯಾವುದಾದ್ರೂ ನೀವು ಹೊರಗಡೆ ದಾಟಬೇಡಿ ಅಂತ ಹೇಳ್ತಾನೆ. ಇಲ್ಲಿ ಹೋದ್ಮೇಲೆ ಇದೇ ಸಮಯ ಕಾಯ್ತಿದ್ದಂಥ ರಾಮನು ಸಹ ಅಲ್ಲಿಂದ, ಇದೇ ಕಾಯ್ತಾ ಇದ್ದಂಥ ರಾವಣ ಅಲ್ಲಿಂದ ಏನು ಮಾಡ್ತಾನೆ, ಒಂದು ಋಷಿ ವೇಷದಲ್ಲಿ ಬರ್ತಾನೆ. ಋಷಿಯಿಂದ ಭೌತಿ ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ಭೌತಿ ಭಿಕ್ಷಾಂದೇಹಿ ಅಂತೇಳಿ ಬಾ ಒಳಗೆ ಬನ್ನಿ ಕೊಡ್ತೀನಿ ಅಂತ ಹೇಳಿ ಒಳಗೆ ಹೋದಾಗ ಅವ್ನು ಗೊತ್ತಾಗುತ್ತೆ, ಲಕ್ಷ್ಮಣ ರೇಖೆಯಲ್ಲಿ ಭಗ್ಗಂತ ಬೆಂಕಿ ಎತ್ಕೊಳುತ್ತೆ, ಏನೋ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ ಋಷಿಗಳು ನಾನು ಒಳಗೆ ಬರಲ್ಲ, ನೀನೇ ಹೊರಗಡೆ ಬರೋದು ಅಂತ ಹೇಳಿದಾಗ ಉಪಾಯ ಮಾಡಿ ಅವಳನ್ನ ಹೊರಗಡೆ ಅಪಹರಿಸ್ಕೊಂಡು ಹೋಗ್ತಾಳೆ. ಸೊ ಈ ರೀತಿಯಾದ ಅಪಹರಿಸಿದ ಜಾಗ ಏನಿದೆಯಲ್ಲ, ಆ ಜಾಗ ಅಂದರೆ ರಾಮ ಕೊಂದಿದಂಥ ಜಾಗ ಇದೆಯಲ್ಲ, ಅದನ್ನು ಮೃಗವಧೆ ಅಂತ ಕರೀತಾರೆ. ಆ ಮೃಗವಧೆ ಇವತ್ತಿಗೂ ಸಹ ತೀರ್ಥಹಳ್ಳಿಯಿಂದ 28 ಕಿಲೋಮೀಟರ್ ದೂರದಲ್ಲಿದೆ.
ಆ ಮೃಗವಧೆ ಇವತ್ತು ನೋಡ್ಬೋದು. ಯಾವಾಗ ಮಾರೀಚನ ಕೊಂದಾಗ ಬ್ರಾಹ್ಮಿ ನದಿ ಇರುತ್ತೆ, ಆ ಬ್ರಾಹ್ಮಿ ನದಿ ತೀರದಲ್ಲಿ ಮಾರೀಚನ ಕೊಂದಿರ್ತಾನೆ. ಮಾರೀಚನ ಕೊಂದಾಗ ಅವನಿಗೆ ಬ್ರಹ್ಮಹತ್ಯೆ ದೋಷ ಬರುತ್ತೆ ಅಂತ ಗೊತ್ತಾಗುತ್ತೆ. ಬ್ರಹ್ಮಹತ್ಯೆ ದೋಷ ಬಂದಾಗ ಇದಾಗಬಾರ್ದು ಅಂತ ಹೇಳಾಗ ಏನು ಮಾಡಿದ್ರೆ, ಅವನ ಮಾರೀಚನ ತೊಡೆಯಲ್ಲಿ ಒಂದು ಬಾಣಲಿಂಗ ಅಂತಿರುತ್ತೆ, ಆ ತೊಡೆನ ಸೀಲದಿಂದ ಲಿಂಗನ ಅಲ್ಲೋಗಿ ಪ್ರತಿಷ್ಠಾಪನೆ ಮಾಡ್ತಾನೆ. ಆ ಬ್ರಾಹ್ಮಿ ನದಿ ಅದರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಅದನ್ನು ಮಲಹಾನಿಕೇಶ್ವರ ಅಂತಿರ್ತಾರೆ. ಅದಾದಮೇಲೆ ಈಗ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕರೀತಾರೆ. ಇವತ್ತಿಗೂ ಸಹ ಆ ಮೃಗವಧಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದಿವಸ ಪ್ರತಿ ದಿವಸ ಅಲ್ಲಿ ಪೂಜೆ ಆಗುತ್ತೆ, ನಿತ್ಯ ದಾಸೋಹ ಇರುತ್ತೆ. ತುಂಬ ಅದ್ಭುತವಾದ ದೇವಸ್ಥಾನ, ಅಲ್ಲಿಗೆ ಹೋಗಿ ಬರ್ಬೋದು. ಮೃಗನ ಕೊಂದಿದ್ದಂಥ ಮೃಗವಧೆ ಮಾಡಿದಂಥ ಸೀತಾದೇವಿಗೋಸ್ಕರ ಚಿನ್ನದ ಜಿಂಕೆಯನ್ನು ಕೊನೆ ಮಾಡಿದಂಥ ಜಾಗ, ಅದನ್ನು ಮೃಗವಧೆ ಇವತ್ತಿಗೂ ಸಹ ತೀರ್ಥಹಳ್ಳಿಲಿದೆ. ಇದು ಸಹ ಒಂದು ಕುರುಹು ರಾಮಾಯಣ ನಡೆದಿದೆ ಅಂದ್ಬಿಟ್ಟು. ಇನ್ನು ಅಲ್ಲಿಂದ ಬರಬೇಕಿದ್ರೆ ರಾಮನ ಹುಡ್ಕೊಂಡು ಬರ್ತಾರೆ. ಆ ಹುಡ್ಕೊಂಡು ಬರ್ತಾ ಇರಬೇಕಿದ್ರೆ ಅಲ್ಲಿ ನಾಮಚಿಲುಮೆ ಅಂತ ಒಂದು ಅಂದರೆ ನಾಮಚಿಲುಮೆ ಅಂದರೆ ನಮ್ಮ ಇವತ್ತೇನು ತುಮಕೂರು ಹತ್ರ ಇದೆಯಲ್ಲ, ತುಮಕೂರಲ್ಲಿ ನಮ್ಮ ತುಮಕೂರು ಹತ್ರ ನಮ್ಮ ದೇವರಾಯನ ದುರ್ಗ ಇದೆ. ದೇವರಾಯನ ದುರ್ಗ ಹತ್ರ ಒಂದು ನಾಮತಿರುವೆಂದ್ರೆ ಆ ನಾಮ ಇಟ್ಕೊಳ್ಬೇಕು ಅಂತ ಹೋಗ್ತಾನೆ. ನಾಮ ಇಟ್ಕೊಳ್ಬೇಕಾದ್ರೆ ನೀರು ಸಿಗೋದಿಲ್ಲ. ನೀರು ಸಿಕ್ಕಿದಾಗ ಮತ್ತೆ ರಾಮ ಅಲ್ಲಿಂದ ಒಂದು ಬಂಡೆ ಮೇಲೆ ಒಂದು ಹೊಡಿತಾನೆ, ಅಲ್ಲೊಂದು ನೀರು ಚುಮ್ಮತ್ತೆ. ಇವತ್ತಿಗೂ ಸಹ ಆ ನೀರು ಏನು ಚುಮ್ಮತ್ತೆ ಆ ಚಿನ್ನದಿಂದ ಅಲ್ಲಿಂದ ನಾಮ ಇಟ್ಕೊಳ್ತಾನೆ. ಇವತ್ತಿಗೂ ಬಂಡೆ ಮೇಲೆ ಎಂಥ 365 ದಿವಸಗಳ ಕಾಲ ಎಂಥ ಬರಗಾಲ ಬರಲಿ, ಇಡೀ ಹೊರಗಡೆ ಎಷ್ಟೇ ಬರಗಾಲ ಇರಲಿ, ಎಷ್ಟೇ ಬೇಸಿಗೆ ಇರಲಿ, ಅಲ್ಲಿ ಮಾತ್ರ ನೀರು ಇವತ್ತಿಗೂ ಜಿರಿಗೋದಿಲ್ಲ. ಹಾಗಾಗಿ ನಾಮಚಿಲುಮೆ ಅಂತಿದೆ, ಇವತ್ತು ಸಹ ನೋಡ್ಕೊಂಡು ಬರ್ಬೋದು. ಹಾಗೆ ಅಲ್ಲಿಂದ ಮುಂದೆ ಬರ್ತಾ ಇರಬೇಕಿದ್ರೆ ಸೀತಾಮಾತೆ ಅಪಹರಿಸಿದ್ದರ ವಿಷಯ, ಸೀತಾದೇವಿ ಅಲ್ಲಿಂದ ರಾವಣ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವನು ತನ್ನ ಪುಷ್ಪಕಮಂದಲ್ಲಿ ಕರ್ಕೊಂಡು ಬೇಕಿದ್ರೆ ಯಾರಾದರೂ ಕಾಪಾಡಿ 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 ಅಂತ ಕೂಗ್ತಾ ಇರಬೇಕಿದ್ರೆ ಅದನ್ನು ನೋಡಿದಂಥ ಜಟಾಯು ಅಂತ ಒಂದು ಪಕ್ಷಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅವನು ರಾವಣನ ಹೋಗಿ ಅವನ ಜೊತೆ ಯುದ್ಧ ಮಾಡಿದಾಗ ಸುಮಾರು ಘೋರ ಯುದ್ಧ ಆಗುತ್ತೆ. ಘೋರ ಯುದ್ಧ ಆದಮೇಲೆ ರಾವಣ ಏನು ಮಾಡ್ತಾನೆ, ತನ್ನ ಕತ್ತಿ ತೆಗೊಂಡೋಗಿ ತನ್ನ ಆಯುಧ ತೊಗೊಂಡೋಗಿ ಇದನ್ನು 2 ರೆಕ್ಕೆಗಳನ್ನು ಸಾಯಿಸ್ಬಿಡ್ತಾನೆ. ಆ ರೆಕ್ಕೆ ಸಾತ್ ಮೇಲೆ ಅಲ್ಲೇ ಬೀಳುತ್ತೆ. ಬಿದ್ಮೇಲೆ ಅದೇನಂತ ಹೇಳಿದ್ರೆ, ಎಷ್ಟೇ ಆಗಿದ್ರು ರಾಮ ಬರುತ್ತಾನೆ ಇಲ್ಲಿಗೆ. ರಾಮ ಬಂದಾಗ ಅವನಿಗೆ ಈ ವಿಷಯ, ರಾವಣನ ಅವನು ಸೀತಾದೇವಿನ ಎತ್ಕೊಂಡೋಗಿರೋ ವಿಷಯ ತಿಳಿಸ್ಬೇಕು ಅಂತ ತನ್ನ ಜೀವ ಉಳ್ಕೊಂಡಿರುತ್ತೆ. ಆ ರೀತಿಯಾದ ಬಂದಿದ್ದ ಜಾಗನೇ ಇವತ್ತು ಮುಂಚೆ ಕರ್ನಾಟಕಕ್ಕೆ ಸೇರಿತ್ತು, ಈಗ ಆಂಧ್ರ ಪ್ರದೇಶಕ್ಕೆ, ಅಂದರೆ ನಮ್ಮ ಬಾಗೇಪಲ್ಲಿಂದ ಸುಮಾರು 20-25 ಕಿಲೋಮೀಟರ್ ದೂರದಲ್ಲಿಂದ ಆಗ ಕರ್ನಾಟಕಕ್ಕೆ ಸೇರಿತ್ತು. ಇವಾಗಿದೆ ಲೇಪಾಕ್ಷಿ ಅಂತ ಜಾಗ ಇದೆ. ತೆಲುಗುಲಿ ಲೇ ಅಂದರೆ ಪಕ್ಷಿ ಅಂದರೆ, ಅದು ತೆಲುಗುಲಿ ಲೇ ಅಂದರೆ 7, ಪಕ್ಷಿ ಅಂದರೆ ಅಲ್ಲಿ ಮಲ್ಕೊಂಡಿರುತ್ತದು, ಹೇಳೋಕ್ಕಾಗದಿರೋದು. ಅವಾಗ ಅಂತಿಮವಾಗಿ ಎಲ್ಲ ವಿಷಯ ತಿಳಿಸಿದ ಮೇಲೆ ತನ್ನಲ್ಲಿ ಲೀನ ಮಾಡ್ಕೊಳ್ಬೇಕು ಅಂತ ಅದಕ್ಕೊಂದು ಸದ್ಗತಿ ಕೊಡಬೇಕಾದ್ರೆ ಲೇ ಪಕ್ಷಿ ಅಂತ ಹೇಳ್ತಾನೆ. ಆ ಜಾಗನೇ ಲೇಪಾಕ್ಷಿ ಅಂತಾಗಿದೆ. ಸೊ ಇದು ಸಹ ಇನ್ನೊಂದು ಕುರುಹು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅಲ್ಲಿಂದ ಅಂದರೆ ನಮಗೆಲ್ಲ ಗೊತ್ತಾಗುತ್ತೆ, ರಾವಣನ ಕೊಲ್ತಾನೆ, ರಾಮಸೇತು ಕಟ್ತಾನೆ. ರಾಮಸೇತು ಆದಮೇಲೆ ಅಲ್ಲಿಂದ ರಾಮನ ಹೋಗಿ ಅಲ್ಲಿ ರಾಮ ಲಕ್ಷ್ಮಣ ಅವರೆಲ್ಲ ಹೋಗಿ ಆಂಜನೇಯ ಎಲ್ಲರೂ ಹೋಗಿ ರಾವಣನ ಕೊಂದ್ಬಿಟ್ಟು ವಾಪಸ್ ಬಂದಾದ್ಮೇಲೆ ಅಯೋಧ್ಯೆಗೆ ಬರ್ತಾರೆ. ಅಯೋಧ್ಯೆಯಲ್ಲಿ ಬಂದು ಸುಮಾರು ವರ್ಷಗಳ ಕಾಲ ಅವರ ಸಂತೃಪ್ತ ಜೀವನ ನಡೆಸ್ತಾರೆ. ಸಂತೃಪ್ತ ಜೀವನದ ಕುರುವಾಗಿ ಸೀತಾದೇವಿ ಗರ್ಭಿಣಿ ಆಗ್ತಾಳೆ. ಆ ಗರ್ಭಿಣಿ ಆದಾಗ ಎಲ್ಲರೂ ಅನ್ಯೋನ್ಯವಾಗಿದ್ದಾರಪ್ಪ ಅಂತ ಹೇಳಬೇಕಿದ್ರೆ, ಯಾವುದೋ ಒಬ್ಬ ಅಗಸ ತನ್ನ ಮನೆಯಲ್ಲಿರುವಂಥ, ತನ್ನ ಅರಮನೆಯಿರುವಂಥ ಅಗಸ ಯಾವುದೋ ಒಂದು ಮಾತಿಗೆ ಆ ರಾಮಂಗೆ, ಅಯ್ಯೋ ಜನಗಳು ಈ ರೀತಿಯಾಗಿ ಮಾತಾಡ್ಕೊಳ್ತೀರಲ್ಲ ಅಂತ ಬೇಜಾರಾಗಿ ಏನು ಮಾಡ್ತಾನೆ ಅವನು, ಆ ಬಸರಿಯಾಗಿರ್ಬೇಕಾದ್ರೆ ಒಂದು ಸತಿ ಕೇಳಿರ್ತಾಳೆ, ಸೀತಾದೇವಿ ಕೇಳಿರ್ತಾಳೆ, ನಾನು ನಾನು ಕಾಡಲ್ಲಿರಬೇಕಾದ್ರೆ ವಾಲ್ಮೀಕಿ ಆಶ್ರಮ ಇತ್ತು, ವಾಲ್ಮೀಕಿ ಆಶ್ರಮಕ್ಕೆ ಹೋಗಬೇಕು ಅಂತ ಹೇಳಿರ್ತಾಳೆ. ಅದನ್ನೇ ನೆಪ ಇಟ್ಕೊಂಡು ಲಕ್ಷ್ಮಣನ ಕರೆದು ಸೀತಾದೇವಿನ ವಾಲ್ಮೀಕಿ ಆಶ್ರಮಕ್ಕೆ ಬಿಟ್ಬಿಟ್ಟು ಬಾ ಅಂತ ಕಳಿಸ್ತಾನೆ. ಆ ಸೀತಾದೇವಿನ ವಾಲ್ಮೀಕಿಯಿಂದ ಕರ್ಕೊಂಡು ಬರ್ತಾ ಇರಬೇಕಿದ್ರೆ ಇವತ್ತು ಆ ವಾಲ್ಮೀಕಿ ಆಶ್ರಮ ಇರೋದೇ ನಮ್ಮ ಕೋಲಾರದ ಆವನಿ ಅಂತ ಪ್ರದೇಶ. ಆ ಕೋಲಾರದಲ್ಲಿ ಆವನಿ ಅಂತ ಇದೆ. ಆ ಆವನಿಯಲ್ಲಿ ಒಂದು ಶಂಕರಾಚಾರ್ಯದ ಒಂದು ಮಠ ಇದೆ, ಆವನಿ ಶಂಕರ ಮಠ ಅಂತಿದೆ. ಆ ಶಂಕರ ಮಠದ ಪಕ್ಕದಲ್ಲಿ ಸೀತಾದೇವಿ ಬೆಟ್ಟ ಅಂತ ಇದೆ. ಮತ್ತು ರಾಮ ಲಕ್ಷ್ಮಣ ಅಲ್ಲಿಂದ ಸೀತಾದೇವಿನ ಕರ್ಕೊಂಡ್ಬರ್ಬೇಕಾದ್ರೆ ಸೀತಾದೇವಿ ಮೂರ್ಛೆ ಹೋಗ್ಬಿಡ್ತಾಳಂತೆ. ಮೂರ್ಛೆ ಹೋದಾಗ ನೀರಿದ್ದಾಗ ತನ್ನ ಬಾಣದಿಂದ ಅಲ್ಲಿ ಒಂದು ಓಡ್ತಾನೆ. ಧನುಷೋಟಿ ಅಂತ ಹೇಳ್ತಾರೆ. ಧನು ಅಂತ ಹೇಳಿದ್ರೆ ಧನುಸ್ಸು ಅಂತ ಹೇಳಿದ್ರೆ ಬಿಲ್ಲಿಂದ ಒಂದು ಧನುಷೋಟಿ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ನೀರು ಚುಮುಕ್ತಾ ಇದೆ. ಇವತ್ತು ಸಹ ಅಲ್ಲಿ ನೀರು ಒಂದು ಕಲ್ಯಾಣಿನ ನೋಡ್ಬೋದಾಗಿದೆ. ಅದಾದಮೇಲೆ ಆವನಿ ಅಂತ ಹೇಳಿದ್ರೆ ಅದು ಭೂಮಿ ಅಂತ, ಪುಣ್ಯವಾದ ಭೂಮಿ ಅಂತ. ಅಂದರೆ ಪುಣ್ಯಭೂಮಿ ಅಂತ ಹೇಳಿದ್ರೆ ಸೀತಾದೇವಿನೂ ಗೊತ್ತು ನಮಗೆಲ್ಲರಿಗೂ. ಆಕೆ ಸೀತಾದೇವಿಯ ಮತ್ತೊಂದು ಹೆಸರೇ ಆವನಿ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಸೀತಾದೇವಿನೂ ಅವಳು ಭೂಮಿ ತಾಯಿಯ ಮಗಳು, ಪುಣ್ಯಭೂಮಿ, ಸೊ ಭೂಮಿ ತಾಯಿ ಮಗಳು. ಹಾಗಾಗಿ ಆ ಪ್ರದೇಶ ಆವನಿ ಅಂತ ಆಗುತ್ತೆ. ಇವತ್ತಿಗೂ ಸಹ ಆ ಪ್ರದೇಶದಲ್ಲಿ ಸೀತಾ ಲವಕುಶ ಹುಟ್ಟಿದ ಜಾಗ ನೋಡ್ಬೋದು. ವಾಲ್ಮೀಕಿ ಆಶ್ರಮ ಇರುವಂಥ ಒಂದು ಇವತ್ತು ಸಹ ಅಲ್ಲಿ ನೋಡ್ಬೋದು. ಇಲ್ಲಿ ನಾವು ಇಲ್ಲೇನು ಫೋಟೋ ನೋಡ್ತಾ ಇದ್ದೀವಿ, ಆ ಫೋಟೋದಲ್ಲಿರುವಂಥ ಕಲ್ಯಾಣಿನ ನೋಡ್ಬೋದು. ಮತ್ತು ಇಲ್ಲಿ ನಾವು ಇಲ್ಲೇನು ನೋಡ್ತಾ ಇದ್ದೀವಿ, ಅಲ್ಲಿ ವಾಲ್ಮೀಕಿಯವರ ಒಂದು ಆಶ್ರಮದಿದೆ. ಸೀತಾದೇವಿ ಪೂಜೆ ಮಾಡಿದಂಥ ಅಲ್ಲಿ ಪಾರ್ವತಿಯ ವಿಗ್ರಹ ಇದೆ. ಅದಾದಮೇಲೆ ಹುಡ್ಕೊಂಡು ಬಂದಮೇಲೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರೆಲ್ಲರೂ ಬಂದಿದ್ದಕ್ಕೋಸ್ಕರ ಅಲ್ಲಿಗೋಸ್ಕರ 4 ಈಶ್ವರಗಳಿದೆ. ಇವತ್ತಿಗೂ ಸಹ ರಾಮಲಿಂಗೇಶ್ವರ, ಭರತಲಿಂಗೇಶ್ವರ, ಲಕ್ಷ್ಮಣಲಿಂಗೇಶ್ವರ ಮತ್ತು ಶತ್ರುಘ್ನಲಿಂಗೇಶ್ವರ ಅಂತ ಲಿಂಗಗಳನ್ನು ಸಹ ನೋಡ್ಬೋದಾಗಿದೆ. ಈ ರೀತಿಯಾಗಿ ಸುಮಾರು ಕುರುಹುಗಳು, ಅಂದರೆ ನಾವು ಇವತ್ತು ಹೇಳಿದ್ದು ನಿಮ್ಮೊಂದು ಪ್ರಮುಖವಾದ 4-5 ಹೇಳಿದೆ, ಆದರೆ ಒಂದು 5-6 ಹೇಳಿದ್ದೀನಿ. ಅದಕ್ಕೆ ಸುಮಾರು 100 ಇದೆ. ಸೊ ಆಸ್ತಿಕರಲ್ಲಿ ಅಂತ ಹೇಳಿದ್ರೆ ನಂಬೋದು, ನಂಬದೇ ಇದ್ದರೆ ಬಿಡಕ್ಕೆ ಏನೂ ಮಾಡೋದಕ್ಕಾಗೋದಿಲ್ಲ. ಆದರೆ ಒಟ್ಟಿನಲ್ಲಿ ಇದು ರಾಮಾಯಣದ ಕಟ್ಟುಕತೆ ಅಲ್ಲ, ಅದು ರಾಮಾಯಣ ಅದು ನಡೆದಿರೋ ಅಂಥ ಕತೆ. ಅದು ನಮ್ಮ ಹಿಂದೂಗಳ
ಒಂದು ಶ್ರದ್ಧೆ, ಅದು ನಂಬಿಕೆ ಅಲ್ಲ, ಅದು ಶ್ರದ್ಧೆ. ಇಲ್ಲಿ ನಡೆದಿರುವಂಥದ್ದು, ಈ ಮಣ್ಣಿನಲ್ಲಿ ನಡೆದಿರುವಂಥ ರಾಮಾಯಣ ಮತ್ತು ಮಹಾಭಾರತಗಳು ಎಲ್ಲವೂ ಇಲ್ಲಿ ನಡೆದಿರೋದಕ್ಕೆ ಸಾಕಷ್ಟು ಕುರುಹುಗಳಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಸಮಯ ಸಿಕ್ಕಾಗ ಈ ಎಲ್ಲ ಪ್ರದೇಶಗಳಿಗೂ ಒಂದು ಸತಿ ಹೋಗಿ ಅಲ್ಲಿಯ ಪ್ರದೇಶಗಳನ್ನು ನೋಡ್ಕೊಂಡು ಬನ್ನಿ. ಯಾಕೆಂತ ಹೇಳಿದ್ರೆ ಯಾವುದೇ ಪ್ರದೇಶಕ್ಕೆ ಹೋದರೆ ಅಲ್ಲಿಯ ಆಯಾ ಪ್ರದೇಶಕ್ಕೆ ಅದರದ್ದೇ ಆದ ಒಂದೊಂದು ಇದಿರುತ್ತೆ, ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಗಳೆಲ್ಲ ನಿಮ್ಮಲ್ಲಿ ಬರಲಿ, ಆ ಕ್ಷಾತ್ರತೇಜ ಬರಲಿ, ಮತ್ತು ರಾಮನ ಒಳ್ಳೆಯ ಗುಣಗಳೆಲ್ಲ ನಿಮಗಾಗಲಿ, ಮರ್ಯಾದಾ ಪುರುಷೋತ್ತಮ ರಾಮನ ನಿಮಗೆ ಏನು ಗುಣಗಳಿದೆ ಅದೆಲ್ಲ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ ಈ ಸರಣಿನ ಇಲ್ಲಿ ಮುಗಿಸ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.